ಹಾಯ್ ಹಲೋ ನಮಸ್ಕಾರ ಎಲ್ಲ ನನ್ನ ಸ್ಪರ್ಧಾ ಮಿತ್ರರಿಗೆ ವೆಲ್ಕಮ್ ಬ್ಯಾಕ್ ಇನ್ ಸ್ಕೌಟ್ ಕ್ಲಾಸಸ್ಗೆ. ಇವತ್ತಿನ ತರಗತಿಯಲ್ಲಿ ಅತಿ ಹೆಚ್ಚು ಬಾರಿ ಕೇಳಲಾದ ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ. ಇವು ಮುಂಬರುವ ಎಕ್ಸಾಮ್ಸ್ಗಳಿಗೆ ತುಂಬ ಇಂಪಾರ್ಟೆಂಟ್ ಕೂಡ ಆಗಿರ್ತಾವೆ. ಹಾಗಾದರೆ ವಿಡಿಯೋನ ಸ್ಕಿಪ್ ಮಾಡದೆ ನೋಡ್ತಾ ಹೋಗಿ. ಲಾಸ್ಟ್ನಲ್ಲಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕ್ವಶನ್ ನೋಡ್ತಾ ಹೋಗೋಣ. ಕ್ವಶನ್ ನಂಬರ್ 1, ಗ್ರ್ಯಾಂಡ್ ಟ್ರಕ್ ರಸ್ತೆಯನ್ನು ಯಾವ ಅಧಿಕಾರಿ ಆಳ್ವಿಕೆಯಲ್ಲಿ ನಿರ್ಮಿಸಲಾಯಿತು ಅಂತ ಕೇಳಿದಾರ. ಇದಕ್ಕೆ ಸರಿಯಾದ ಆನ್ಸರ್ ನೋಡೋಣ. ಆಪ್ಷನ್ ಏನು ಬೇಡ, ಸರಿಯಾದ ಆನ್ಸರ್ ಆಪ್ಷನ್ ಸಿ, ಶೇರ್ ಶಾ ಸೂರಿ. ಶೇರ್ ಶಾ ಸೂರಿ ಅವರ ಕಾಲದಲ್ಲಿ ಗ್ರ್ಯಾಂಡ್ ಟ್ರಂಕ್ ರಸ್ತೆಯನ್ನು ನಿರ್ಮಾಣವನ್ನು ಮಾಡ್ತಾರೆ. ಇವ್ರ ಬಗ್ಗೆ ಇನ್ನಷ್ಟು ನೋಡಬೇಕಾದ್ರೆ ಇವರ ಆಳ್ವಿಕೆ ಕಾಲ 1540ರಿಂದ 1545, 5 ವರ್ಷಗಳ ಕಾಲ. ಇವರು ಗ್ರ್ಯಾಂಡ್ ಟ್ರಕ್ ರಸ್ತೆಯನ್ನು ಪೂರ್ವ ಬಂಗಾಳದ ಸೂನರ್ ಗ್ರಾಮದಿಂದ ಪೇಶಾವರ ಬಳಿಯ ಕಟಕ್ವರೆಗೆ ಗ್ರ್ಯಾಂಡ್ ಟ್ರಂಕ್ ರಸ್ತೆಯನ್ನು ನಿರ್ಮಿಸಿದರು ಅಂತ ನೋಡ್ತಾ ಹೋಗ್ತೀವಿ. ಈ ಶೇರ್ ಶಾ ಸೂರಿಯನ್ನ ರೂಪಾಯಿಯ ಪಿತಾಮಹ ಕೂಡ ಎನ್ನಲಾಗಿದೆ ಅಂತ ನೋಡ್ತಾ ಹೋಗ್ತೀವಿ. ಇವನು ರುಪಿಯಾ ಎಂಬ ಬೆಳ್ಳಿಯ ನಾಣ್ಯವನ್ನು ಮತ್ತು ಧಾಮ ಎಂಬ ತಾಮ್ರದ ನಾಣ್ಯವನ್ನು ಜಾರಿಗೆ ತಂದನು ಅಂತ ನೋಡ್ತಾ ಹೋಗ್ತೀವಿ. ಹಾಗಾದರೆ ಸೆಕೆಂಡ್ ಕ್ವಶನ್ ನೋಡೋಣ. ಎರಡನೇ ಕ್ವಶನ್, ಹರಪ್ಪದ ಯಾವ ಸ್ಥಳದಲ್ಲಿ ಅಕ್ಕಿಯ ಉಳುಮೆ ಇತ್ತು ಅಂತ ಕೇಳಿದಾರ. ಇದಕ್ಕೆ ಸರಿಯಾದ ಉತ್ತರ ನೋಡೋಣ. ಆಪ್ಷನ್ ಎ ಸರಿಯಾದ ಉತ್ತರ, ಲೋಥಾಲ್. ಲೋಥಾಲದಲ್ಲಿ ಅಕ್ಕಿಯ ಉಳುಮೆ ಇತ್ತು ಅಂತ ನೋಡ್ತಾ ಹೋಗ್ತೀವಿ. ಈ ಲೋಥಾಲ್ ಸಿಂಧೂ ಜನರ ಅತಿ ದೊಡ್ಡ ಹಡಗು ಕಟ್ಟೆ ಆಗಿತ್ತಂತ ನೋಡ್ತಾ ಹೋಗ್ತೀವಿ. ಹಡಗು ಕಟ್ಟೆ, ಅತಿ ದೊಡ್ಡ ಹಡಗು ಕಟ್ಟೆ ಆಗಿದೆ ಅಂತ ನೋಡ್ತಾ ಹೋಗ್ತೀವಿ. ಈ ಲೋಥಾಲನ್ನು 1959ರಲ್ಲಿ ಎಸ್ ಆರ್ ರಾವ್ ಅವರು ಕಂಡುಹಿಡಿತಾರೆ. ನಮ್ಮ ಕನ್ನಡಿಗರಾಗಿರ್ತಕ್ಕಂಥ ಎಸ್ ಆರ್ ರಾವ್ ಅವರು ಈ ಲೋಥಾಲ್ ನಿವೇಶನವನ್ನು ಕಂಡುಹಿಡಿತಾರೆ. ಅದೇ ರೀತಿ ಮೆಹೆಂಜೋದಾರೋ, ಇದು ಈ ಅತಿ ದೊಡ್ಡ ನಿವೇಶನ ಅಂತ ನೋಡ್ಬೋದು. ಇದನ್ನು ಮೆಹೆಂಜೋದಾರೋ, ಈ ಮೆಹೆಂಜೋದಾರನ ಇಲ್ಲಿ ಬೃಹತ್ ಸ್ಥಾನದ ಕೊಳ ಕಂಡು ಬಂದಿದೆ. ಬೃಹತ್ ಸ್ಥಾನದ ಕೊಳ ಮೆಹೆಂಜೋದಾರದಲ್ಲಿ. ಇದನ್ನು 1922ರಲ್ಲಿ ಆರ್ ಡಿ ಬ್ಯಾನರ್ಜಿಯವರು ಕಂಡುಹಿಡಿತಾರೆ, ಪತ್ತೆ ಮಾಡ್ತಾರೆ. ಇನ್ನಿತರ ರೂಪಾಲ್ ಮತ್ತು ಬನವಾಲ್ ಅಂತಕ್ಕಂಥವು ಇನ್ನಿತರ ಹರಪ್ಪದ ಸ್ಥಳಗಳಾಗಿರ್ತವೆ. ಕ್ವಶನ್ ನಂಬರ್ 3 ನೋಡೋಣ. ಗೀತಾ ಗೋವಿಂದ ಪುಸ್ತಕವನ್ನು ಬರೆದವರು ಯಾರು ಅಂತ ಕೇಳಿದಾರ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ, ಜಯದೇವ. ಇದ್ರ ಬಗ್ಗೆ ನಾವು ಸ್ವಲ್ಪ ನೋಡ್ಬೇಕಾದ್ರೆ ಇಲ್ಲಿ ಕೆಲವೊಂದು ಬರಹಗಾರನ ಕೊಟ್ಟಿದ್ದಾರೆ, ಆಮೇಲೆ ಅವರು ಬರೆದಿರ್ತಕ್ಕಂಥ ಕೃತಿಗಳನ್ನು ಕೊಟ್ಟಿದ್ದಾರೆ. ಇದನ್ನು ತಾವು ಸ್ಕ್ರೀನ್ಶಾಟ್ ತಗೋಬೋದು. ಇಲ್ಲಿ ನೋಡ್ಬೋದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಅಶ್ವಘೋಷ, ಕೌಟಿಲ್ಯನ ಅರ್ಥಶಾಸ್ತ್ರ, ಮೇಗಾಸ್ತನಿಸನ ಇಂಡಿಕಾ, ಹುಯೆನ್ಸಾಂಗ್ನ ಸಿಯೂಕಿ, ಪಾಯಿಯಾನನ ಗೋಕೋಕಿ, ಬಾಣಭಟ್ಟನ ಹರ್ಷಚರಿತೆ, ಪಾಣಿನಿಯನ ಮಹಾಭಾಷ್ಯ, ಪತಂಜಲಿಯ ಅಷ್ಟಾಂಗ ಯೋಗ. ಹಾಗಾದರೆ ನೆಕ್ಸ್ಟ್ ಕ್ವಶನ್ ನೋಡೋಣ. ಕ್ವಶನ್ ನಂಬರ್ 4, ಕೆಳಗಿನ ಯಾವ ವೇದವು ಮಾಂತ್ರಿಕ ಯಂತ್ರ ಮತ್ತು ಮಂತ್ರಗಳ ಬಗ್ಗೆ ಹೇಳುತ್ತದೆ ಅಂತ ಕೇಳಿದಾರ. ಇದಕ್ಕೆ ಸರಿಯಾದ ಉತ್ತರ ನೋಡೋಣ. ಆಪ್ಷನ್ ಸಿ ಸರಿಯಾದ ಉತ್ತರ, ಅಥರ್ವ ವೇದ. ಅಥರ್ವ ವೇದದಲ್ಲಿ ಮಾಂತ್ರಿಕ ಯಂತ್ರ ಮತ್ತು ಮಂತ್ರಗಳ ಬಗ್ಗೆ ಉಲ್ಲೇಖನ ಮಾಡಿದ್ದಾರೆ. ಇದ್ರ ಬಗ್ಗೆ ಇನ್ನಷ್ಟು ನೋಡೋದಾದರೆ, ವೇದ ಎಂದರೆ ಜ್ಞಾನ ಎಂದರ್ಥ. ಈ ವೇದಗಳು 4 ವೇದಗಳು ಬರ್ತಾವ್ರು: ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವ ವೇದ. ಈ ಋಗ್ವೇದವು ಅತ್ಯಂತ ಪ್ರಾಚೀನ ವೇದ ಅಂತ ಹೇಳ್ತಾರೆ. ಯಜುರ್ವೇದವು ಯಜ್ಞಗಳ ಆಚರಣೆ ಬಗ್ಗೆ ತಿಳಿಸ್ತದೆ. ಸಾಮವೇದವು ಪ್ರಾರ್ಥನೆಗಳು ಮತ್ತು ಸಂಗೀತ ರಾಗಗಳ ಜೋಡಣೆ ಬಗ್ಗೆ ತಿಳಿಸ್ತದೆ. ಅಥರ್ವಣ ವೇದದಲ್ಲಿ ಮಾಯಾಮಂತ್ರ, ಮಾಟ, ಇನ್ನಿತರ ಕೆಲವು ವಿಷಯಗಳು ಕೂಡ ಅಥರ್ವ ವೇದದಲ್ಲಿ ಅದಾವ ಅಂತ ನೋಡ್ತಾ ಹೋಗ್ತೀವಿ. ಕ್ವಶನ್ ನಂಬರ್ 5 ನೋಡೋದಾದರೆ, ವಿಜಯನಗರ ಸಾಮ್ರಾಜ್ಯವು ಯಾವ ನದಿಯ ದಡದ ಮೇಲೆ ಸ್ಥಾಪನೆಗೊಂಡಿತ್ತು ಅಂತ ಕೇಳಿದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ, ತುಂಗಭದ್ರಾ ನದಿ ದಡದ ಮೇಲೆ ಅಂತ ನೋಡ್ತಾ ಹೋಗ್ತೀವಿ. ಇದು 1336ರಲ್ಲಿ ಗುರು ವಿದ್ಯಾರಣ್ಯರ ಮಾರ್ಗದರ್ಶನದಿಂದ ಹಕ್ಕಬುಕ್ಕರು ಈ ವಿಜಯನಗರ ಸಾಮ್ರಾಜ್ಯವನ್ನು ತುಂಗಭದ್ರಾ ನದಿ ದಡದ ಮೇಲೆ ಸ್ಥಾಪನೆಯನ್ನು ಮಾಡ್ತಾರಂತ ನೋಡ್ತಾ ಹೋಗ್ತೀವಿ. ಅದೇ ರೀತಿ ಗಂಗಾ ನದಿ, ಇದು ಭಾರತದ ಅತಿ ಉದ್ದವಾದ ನದಿ. ಈ ದಕ್ಷಿಣ ಭಾರತದ ಅತಿ ಉದ್ದವಾದ ನದಿ ಗೋದಾವರಿ ನದಿ, ದಕ್ಷಿಣ ಭಾರತದ ಅತಿ ಉದ್ದವಾದ ನದಿ. ಕ್ವಶನ್ ನಂಬರ್ 6, ಭಾರತದ ಐನ್ಸ್ಟೀನ್ ಎಂದು ಯಾರನ್ನು ಕರೆಯಲಾಗುತ್ತದೆ ಅಂತ ಕೇಳಿದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ, ನಾಗಾರ್ಜುನನನ್ನು ಭಾರತದ ಐನ್ಸ್ಟೀನ್ ಎಂದು ಕರೆಯಲಾಗ್ತದೆ. ಅದೇ ರೀತಿ ಸಮುದ್ರಗುಪ್ತನನ್ನು
ಭಾರತದ ನೆಪೋಲಿಯನ್ ಎಂದು ಕರೆಯಲಾಗ್ತದೆ. ಕಾಳಿದಾಸನನ್ನು ಭಾರತದ ಶೇಕ್ಸ್ಪಿಯರ್ ಅಂತ ಕರೆಯಲಾಗ್ತದೆ, ಶೇಕ್ಸ್ಪಿಯರ್. ಆಮೇಲೆ ಬಸವಣ್ಣನವರನ್ನು ಕರ್ನಾಟಕದ ಮಾರ್ಟಿನ್ ಲೂಥರ್ ಎಂದು ಕರೆಯಲಾಗ್ತದೆ, ಕರ್ನಾಟಕದ ಮಾರ್ಟಿನ್ ಲೂಥರ್. ಕ್ವಶನ್ ನಂಬರ್ 7, ವೇದಗಳಿಗೆ ಹಿಂತಿರುಗಿ ಎಂಬ ಧ್ಯೇಯವಾಕ್ಯ ನೀಡಿದವರು ಯಾರು ಅಂತ ಕೇಳಿದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ, ಸ್ವಾಮಿ ದಯಾನಂದ ಸರಸ್ವತಿ. ಸ್ವಾಮಿ ದಯಾನಂದ ಸರಸ್ವತಿ ಅವರು ವೇದಗಳಿಗೆ ಹಿಂತಿರುಗಿ ಎಂಬ ಧ್ಯೇಯವಾಕ್ಯವನ್ನು ನೀಡಿದರು ಅಂತ ನೋಡ್ತಾ ಹೋಗ್ತೀವಿ. ಇವರು ಆರ್ಯ ಸಮಾಜವನ್ನು ಸ್ಥಾಪನೆ ಮಾಡ್ತಾರೆ, ಸ್ವಾಮಿ ದಯಾನಂದ ಸರಸ್ವತಿ ಅವರು, ಆರ್ಯ ಸಮಾಜ. ಕ್ವಶನ್ ನಂಬರ್ 8, ಐಹೊಳೆ ಶಾಸನವು ಈ ಕೆಳಗಿನ ಯಾವ ಅರಸರದ್ದಾಗಿದೆ ಅಂತ ಕೇಳಿದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ, 2ನೇ ಪುಲಕೇಶಿ ಅವರದಾಗಿರ್ತದೆ. ಅದೇ ರೀತಿ ಭಾರತದ ಶಾಸನಗಳ ಪಿತಾಮಹ ಅಂತಂದು ಅಶೋಕನನ್ನು ಕರಿತೀವಿ. ಅದೇ ರೀತಿ ಈ ಐಹೊಳೆ ಶಾಸನವನ್ನು ರವಿಕೀರ್ತಿ ಅವರು ಹೊರಡಿಸ್ತಾರ ಅಂತ ನೋಡ್ತಾ ಹೋಗ್ತೀವಿ. ಯಾವಾಗಪ್ಪ ಅಂತಂದ್ರೆ 634ರಲ್ಲಿ, ಕ್ರಿಸ್ತಶಕ 634ರಲ್ಲಿ. ಕ್ವಶನ್ ನಂಬರ್ 9, ಬಸವ ಕಲ್ಯಾಣ ನಗರವು ಯಾವ ಜಿಲ್ಲೆಯಲ್ಲಿದೆ ಅಂತ ಕೇಳಿದಾರೆ. ಆಪ್ಷನ್ ನೋಡ್ತಾ ಹೋಗೋಣ. ವಿಜಯಪುರ, ಯಾದಗಿರಿ, ಬಾಗಲಕೋಟೆ, ಬೀದರ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ, ಬೀದರ್. ಬೀದರ್ ಜಿಲ್ಲೆಯಲ್ಲಿ ಬಸವಣ್ಣನವರು ನಿರ್ಮಿಸ್ತಕ್ಕಂಥ ಬಸವ ಕಲ್ಯಾಣ ಕಂಡುಬರ್ತದೆ. ಕ್ವಶನ್ ನಂಬರ್ 10, ಇದು ಸಿಂಧೂ ಕಣಿವೆಯ ನಾಗರಿಕತೆಯ ಜನರಿಗೆ ಯಾವ ಲೋಹದ ಪರಿಚಯ ಇರಲಿಲ್ಲ ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ, ಕಬ್ಬಿನ. ಸಿಂಧೂ ಕಣಿವೆಯ ನಾಗರಿಕತೆ ಜನರಿಗೆ ಕಬ್ಬಿಣದ ಬಳಕೆ ಗೊತ್ತಿರಲಿಲ್ಲ. ಕಬ್ಬಿನ ಮತ್ತು ಕುದುರೆ ಇನ್ನಿತರದ ಕೆಲವೊಂದು ಪ್ರಾಣಿ ವಸ್ತುಗಳ ಬಗ್ಗೆ ಅವರಿಗೆ ಗೊತ್ತಿರಲಿಲ್ಲ. ಕ್ವಶನ್ ನಂಬರ್ 11, ಕರ್ನಾಟಕದ ಬಗ್ಗೆ ಮೊಟ್ಟ ಮೊದಲ ಸೂಚ್ಯ ಉಲ್ಲೇಖ ಯಾವ ಗ್ರಂಥದಲ್ಲಿದೆ ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ, ಮಹಾಭಾರತ. ಮಹಾಭಾರತದಲ್ಲಿ ಕರ್ನಾಟಕದ ಬಗ್ಗೆ ಉಲ್ಲೇಖವನ್ನು ನೋಡ್ತಾ ಹೋಗ್ತೀವಿ. ಮಹಾಭಾರತದ ಭೀಷ್ಮ ಪರ್ವದಲ್ಲಿ ಕರ್ನಾಟಕದ ಬಗ್ಗೆ ಉಲ್ಲೇಖವನ್ನು ನೋಡ್ತಾ ಹೋಗ್ತೀವಿ. ಕ್ವಶನ್ ನಂಬರ್ 12, ಫಾರ್ವರ್ಡ್ ಬ್ಲ್ಯಾಕನ್ನು ಸ್ಥಾಪಿಸೋರು ಯಾರು ಅಂತ ಕೇಳಿದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ, ಸುಭಾಷ್ ಚಂದ್ರ ಬೋಸ್. ಎಷ್ಟರಲ್ಲಿಪ್ಪ ಅಂದ್ರೆ 1942ರಲ್ಲಿ ಫಾರ್ವರ್ಡ್ ಬ್ಲ್ಯಾಕ್ ಎಂಬ ಆರ್ಮಿಯನ್ನು ಸ್ಥಾಪನೆ ಇವರು ಮಾಡ್ತಾರಂತ ನೋಡ್ತಾ ಹೋಗ್ತೀವಿ. ಕ್ವಶನ್ ನಂಬರ್ 13, ಕರ್ನಾಟಕದ ಜಲಿಯನ್ ವಾಲಾಬಾಗ್ ಎಂದು ಕರೆಯುವ ಸ್ಥಳ ಯಾವುದು ಅಂತ ಕೇಳಿದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ, ವಿದ್ರೋಹತ್ವ. ಅದೇ ರೀತಿ ಜಲಿಯನ್ ವಾಲಾಬಾಗ್ ಇರ್ತಕ್ಕಂಥದ್ದು ಪಂಜಾಬ್ದಲ್ಲಿ. ಯಾವಾಗಪ್ಪ ನಡೀತಪ್ಪ ಅಂದ್ರೆ 1919 ಏಪ್ರಿಲ್ 13ರಂದು. ಕ್ವಶನ್ ನಂಬರ್ 14, ಬಾರ್ಡೋಲಿ ಸತ್ಯಾಗ್ರಹದ ನಾಯಕರು ಯಾರು ಅಂತ ಕೇಳಿದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ, ಸರ್ದಾರ್ ವಲ್ಲಭಾಯಿ ಪಟೇಲ್ ಅವರು. ಕ್ವಶನ್ ನಂಬರ್ 15, ಭಾರತೀಯ ಸಿವಿಲ್ ಸೇವೆಯನ್ನು ಪ್ರಾರಂಭಿಸಿದವರು ಯಾರು ಅಂತ ಕೇಳಿದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ, ಲಾರ್ಡ್ ಕಾರ್ನ್ವಾಲಿಸ್ ಅಂತ ನೋಡ್ತಾ ಹೋಗ್ತೀವಿ. ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಮುಂದೆ ಏನಾದರೂ ತಪ್ಪಿದ್ದಲ್ಲಿ ಕ್ಷಮಿಸ್ರಿ ಅಂತ ಹೇಳ್ತಾ ಮುಂದೆ ಬರೋ ವಿಡಿಯೋಗಳನ್ನ ನೋಡ್ರಿ ಅಂತ ಅನ್ಕೋತೀವಿ. ಬಾಯ್, ಧನ್ಯವಾದಗಳು.